ಕಾರವಾರದಲ್ಲಿ ವಲಸೆ ಸಿಗ್ಗಲ್ ಹಕ್ಕಿಯಲ್ಲಿ ಚೀನಾದ ಜಿಪಿಎಸ್ ಕ್ರ್ಯಾಕರ್ ಪತ್ತೆ. ಉತ್ತರ ಕನ್ನಡ ಜಿಲ್ಲೆಯ ಕಾರವಾರ ನಗರ ಠಾಣಾ ವ್ಯಾಪ್ತಿಯ ತಿಮ್ಮಕ್ಕ ಗಾರ್ಡನ್ ಹಿಂಭಾಗದಲ್ಲಿ ವಲಸೆ ಬಂದ ಸಿಗ್ಗಲ್ ಹಕ್ಕಿಯೊಂದರಲ್ಲಿ ಚೀನಾದ ಜಿಪಿಎಸ್ ಕ್ರ್ಯಾಕರ್ ಪತ್ತೆಯಾಗಿದೆ. ಹಕ್ಕಿಯ ಬೆನ್ನಿನ ಭಾಗದಲ್ಲಿ ಅಳವಡಿಸಿದ್ದ ಜಿಪಿಎಸ್ ಕ್ರ್ಯಾಕರ್ ಅನ್ನು ಗಮನಿಸಿದ ಅರಣ್ಯ ಇಲಾಖೆಯ ಅಧಿಕಾರಿಗಳು ಹಕ್ಕಿಯನ್ನು ವಶಕ್ಕೆ ಪಡೆದು ಪರಿಶೀಲನೆ ನಡೆಸಿದ್ದಾರೆ. ಕ್ರ್ಯಾಕರ್ ಮೇಲೆ ಚೀನಾದ ವಿಜ್ಞಾನಿ ಅಕಾಡೆಮಿಯ ಈಕೋ ಎನ್ವಿರಾನ್ಮೆಂಟ್ ಸೈನ್ಸ್ ಎಂಬ ವಿವರಗಳು ನಮೂದಾಗಿದ್ದು, ಸಿಗ್ಗಲ್ ಹಕ್ಕಿಗಳ ಚಲನ ವಲನ, ಆಹಾರ ಪದ್ಧತಿ ಹಾಗೂ ವಲಸೆ ಸಮೀಕ್ಷೆಯ ಉದ್ದೇಶಕ್ಕಾಗಿ ಈ ಕ್ರ್ಯಾಕರ್ ಅಳವಡಿಸಿರುವುದಾಗಿ ತಿಳಿದುಬಂದಿದೆ. ವಶಕ್ಕೆ ಪಡೆದ ಸಿಗ್ಗಲ್ ಹಕ್ಕಿಯನ್ನು ಮೈರೂನ್ ಅರಣ್ಯ ವಿಭಾಗದ ಕಚೇರಿಗೆ ರವಾನೆ ಮಾಡಲಾಗಿದ್ದು, ಈ ಸಂಬಂಧ ಚೀನಾದ ಅಕಾಡೆಮಿಯನ್ನು ಸಂಪರ್ಕಿಸಲು ಅರಣ್ಯ ಇಲಾಖೆ ಅಧಿಕಾರಿಗಳು ಮುಂದಾಗಿದ್ದಾರೆ. ಇದೇ ವೇಳೆ ವಿದೇಶಿ ಕ್ರ್ಯಾಕರ್ ಹೊಂದಿದ ಹಕ್ಕಿ ಪತ್ತೆಯಾದ ಹಿನ್ನೆಲೆಯಲ್ಲಿ ಪ್ರಕರಣದ ತನಿಖೆಗೆ ಪೊಲೀಸ್ ಇಲಾಖೆ ಹಾಗೂ ನೌಕಾದಳ ಪೊಲೀಸರು ಮುಂದಾಗಿದ್ದಾರೆ ಎಂದು ವರದಿ ಲಭ್ಯವಾಗಿದೆ. ಇದು ಖಾಲಿ ಡಿಜಿಟಲ್ ವಾಹಿನಿ, ಸತ್ಯ ಮತ್ತು ಸ್ಪಷ್ಟ ಸುದ್ದಿ.